ಹಾಯ್ ಫ್ರೆಂಡ್ಸ್, ನಾನೇ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ಲಾಗ್ ಒಳಗೆ ನಾನು ಚೆರಿದು ಫಸ್ಟ್ ಡೇ ಸ್ಕೂಲ್ ಸೆಲೆಬ್ರೇಷನ್ ಹೆಂಗಿತ್ತು ಅಂಥೇಳಿ ತೋರ್ಸಾತೀನಿ. ಫಸ್ಟ್ ಡೇ ಸ್ಕೂಲು ಭಾರಿ ಮಸ್ತ್ ಎಂಜಾಯ್ ಮಾಡ್ತಾರೆ ಹುಡುಗರು. ಒಂದಿಷ್ಟು ಮಕ್ಕಳು ಭಾಳ ದಿನ ಗ್ಯಾಪ್ ಆದಮೇಲೆ ಸ್ಕೂಲಿಗೆ ಹೋಗಿರ್ತಾರೆ. ಸೊ ಹಠ ಮಾಡ್ತಾರೆ, ಅಳ್ತಾರೆ. ಒಂದಿಷ್ಟು ಮಂದಿ ನಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನಮ್ಮ ಚೆರಿ ಅದರೊಳಗೆ ಸೆಕೆಂಡ್ ಕ್ಯಾಟಗರಿಗೆ ಸೇರ್ತಾಳೆ. ಹತ್ಕೊಂತನ ಸ್ಕೂಲಿಗೆ ಹೋದ್ಲು. ಸ್ಟಾರ್ಟಿಂಗ್ ಆಕಿಗೆ ಫಸ್ಟ್ ಡೇ ಸ್ಕೂಲ ಭಾಳ ಎಂಜಾಯ್ ಮಾಡಬೇಕು ಅಂಥೇಳಿ ಕ್ರೇಜ್ ಇತ್ತು. ಖುಷಿಯಿಂದ ಹೋಗ್ಬೇಕು ಅಂದ್ಕೊಂಡಿದ್ಲು. ಬಟ್ ಸ್ಟಮಕ್ ಇನ್ಫೆಕ್ಷನಿಂದ ಆಕಿಗೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಫಸ್ಟ್ ಡೇ ಸ್ಕೂಲಿಗೆ ಹೋದ್ಲು, ಬಟ್ ಹಾಫ್ ಆನ್ ಅವರ್ ಅಷ್ಟೇ ಹೋದ್ಲು. ಫುಲ್ ಡೇ ಎಂಜಾಯ್ ಮಾಡಲಿಲ್ಲ. ಸೊ ನೋಡಿರಿ, ನಮ್ಮ ಚೆರಿ ಸ್ಕೂಲ್ನಾಗ ಆಲ್ರೆಡಿ ಮಕ್ಕಳೆಲ್ಲ ಫಸ್ಟ್ ಡೇನ ಎಷ್ಟು ಚಂದ ಎಂಜಾಯ್ ಮಾಡತ್ತಾರ, ಆಟ ಆಡತ್ತಾರ. ಹೊಸ ಸಿಲೆಬಸ್ ಇರ್ತೈತಿ, ಹೊಸ ಆಟಿಕೆ ಸಾಮಾನುಗಳಿರ್ತಾವೆ, ಎಲ್ಲ ಹೊಸದು ಇರ್ತೈತಿ. ಫಸ್ಟ್ ಡೇ ಕಲರ್ ಡ್ರೆಸ್ ಎಷ್ಟು ಕ್ಯೂಟ್ ಕಾಣತ್ತಾರ ನೋಡಿರಿ. ವೆರೈಟಿ ಕಲರ್ ಡ್ರೆಸ್ನಾಗ ಎಷ್ಟು ಚಂದ ಫಸ್ಟ್ ಡೇನ ಎಂಜಾಯ್ ಮಾಡತ್ತಾರ. ಫಸ್ಟ್ ಡೇ ಮಕ್ಕಳನ್ನ ಸ್ಕೂಲೆಲ್ಲ ತೋರ್ಸಾರ ಅವರಿಗೆ, ಯಾಕಂದ್ರೆ ಎಲ್ಲ ಹೊಸ ಸೆಟಪ್ ಮಾಡ್ಯಾರ. ಸೊ ಹಾಗಾಗಿ ಫ್ರೀಯಾಗಿ ಬಿಟ್ಬಿಟ್ಟಾರ ಮಕ್ಕಳನ್ನ. ಎಲ್ಲ ಕಡೆ ಓಡಾಡಿಕೊಂಡು ಮಜಾ ಮಸ್ತಿ ಮಾಡ್ತಾರೆ ನೋಡ್ರಿ. ಸೊ ಇದು ನಮ್ಮ ಚೆರಿಯ ಸ್ಕೂಲ್ ಯಾವ ಥರ ಐತಿ ಅಂಥೇಳಿ ಒಂದು ಶಾರ್ಟ್ ವಿಡಿಯೋ. ನೆಕ್ಸ್ಟು ಅವರು ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ಕೋತಾರೆ. ಬರ್ರಿ ಸ್ಕೂಲ್ ಹೆಂಗೈತಿ ನೋಡ್ಕೊಂಡು ಬರೋಣ, ಮತ್ತು ಮಕ್ಕಳನ್ನ ಹೆಂಗೆ ವೆಲ್ಕಮ್ ಮಾಡ್ತಾರೆ ಅದನ್ನು ನೋಡ್ಕೊಂಡು ಬರೋಣ ಅಂತ. ಸೊ ಫಸ್ಟ್ ಡೇ ಬಂದಿರುವ ಎಲ್ಲ ಮಕ್ಕಳನ್ನು ಕುಂಕುಮ ಹಚ್ಚಿ ಹೂ ಕೊಟ್ಟು 1 by 1 ಅಷ್ಟೂರ್ನು ಎಷ್ಟು ಚಂದ ವೆಲ್ಕಮ್ ಮಾಡತ್ತಾರ. ಅವು ಎಷ್ಟು ಎಂಜಾಯ್ ಮಾಡತ್ತಾವ ನೋಡ್ರಿ. ಫಸ್ಟ್ ಡೇ ಎಕ್ಸೈಟ್ಮೆಂಟ್ ಭಾರಿ ಎಂಜಾಯ್ ಮಾಡ್ತಾವೆ ಹುಡುಗರು. ನೋಡ್ರಿ ಎಷ್ಟು ಕ್ಯೂಟ್ ಮುದ್ದಾದ ಮಕ್ಕಳು. ನೋಡೋಕೆ ಒಂದು ಕಣ್ಣು ಸಾಲಂಗಿಲ್ಲ ಅಂತಾರಲ್ಲ, ಆ ಥರ ಅವ್ರ ಎಂಜಾಯ್ಮೆಂಟು. ಒಂದೊಂದು ಮಗು ಒಂದೊಂದು ಥರ ಎಂಜಾಯ್ ಮಾಡ್ತಾವೆ. ಎಷ್ಟು ಕ್ಯೂಟ್ ಅನ್ನಿಸ್ತೈತಲ್ಲ. ಸೊ ಅವರು ಎಲ್ಲ ಮಕ್ಕಳನ್ನೂ ವೆಲ್ಕಮ್ ಮಾಡ್ಕೊಂಡ್ಮೇಲೆ ಸ್ಕೂಲಿನ ಫೌಂಡರ್ ಆದಂಥ ಮತ್ತು ಪ್ರಿನ್ಸಿಪಲ್ ಆದಂಥವರು ಶಾರದಾ ಪೂಜೆನ ಮಾಡಿ ಫಸ್ಟ್ ಡೇನ ಸ್ಟಾರ್ಟ್ ಮಾಡ್ತಾರೆ. ಬರ್ರಿ ಅವರು ಯಾವ ಥರ ಪೂಜೆನ ಮಾಡಿ ಫಸ್ಟ್ ಡೇನ ವೆಲ್ಕಮ್ ಮಾಡಿಕೊಂಡ್ರು ಅನ್ನೋದನ್ನು, ಮತ್ತು ಒಂದು ಗ್ರೂಪ್ ಫೋಟೋ, ಫಸ್ಟ್ ಡೇ ಸ್ಟೂಡೆಂಟ್ಸದ್ದು ಒಂದು ಗ್ರೂಪ್ ಫೋಟೋನೂ ಅವರು ಶೇರ್ ಮಾಡ್ತಾರೆ. ಬರ್ರಿ ನೋಡ್ಕೊಂಡು ಬರೋಣಂತ. ಸೊ ಇದು ಯಾವುದೇ ಸೆಲೆಬ್ರೇಷನ್ ಒಳಗೆ ನಮ್ಮ ಚೆರಿ ಇಲ್ಲ. ಅದೇ ಹೇಳಿದೆ ಮುಂಚೆನ, ಆಕೆಗೆ ಸ್ಟಮಕ್ ಇನ್ಫೆಕ್ಷನಿಂದ ಆಕೆ ಲಘುನ ವಾಪಸ್ ಬಂದ್ಲು. ಸ್ಕೂಲಿಂದ ಫೋನ್ ಮಾಡಿದ್ರು ಅವಳಿಗೆ ಹೊಟ್ಟೆ ನೋವು ಸಾತೈತಿ ಅಂಥೇಳಿ. ಸೊ ಹೋಗಿ ಕರ್ಕೊಂಡು ಬಂದ್ವಿ.
ಹಾಗಾಗಿ ಇದನ್ನೆಲ್ಲ ಫನ್ನನ್ನು ನನ್ನ ಚೆರಿ ಮಿಸ್ ಮಾಡ್ಕೊಂಡಾಳೆ ನೋಡ್ರಿ. ಸೊ ಇದೆಲ್ಲ ಆದಮೇಲೆ ಸೆಕೆಂಡ್ ಡೇಗೆ ಅವರು ಎನ್ವೈರಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡಿದರು. ಅದಕ್ಕಾಗಿ ಒಂದು ಸ್ವಲ್ಪ ಆ್ಯಕ್ಟಿವಿಟಿನ ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ನಾ ಮನೆ ಒಳಗೆ ಚೆರಿಗೆ ಆ್ಯಕ್ಟಿವಿಟಿನ ಮಾಡ್ಸೇನಿ. ಯಾವ ಥರ ಮಾಡ್ಸೇನಿ, ಏನೆಲ್ಲ ಮಾಡಾಳ ಅನ್ನೋದನ್ನು ಕೂಡ ಲಾಗ್ ಒಳಗನ ನೋಡ್ಕೊಂಡು ಬರೋಣಂತ. ಹಂಗೆ ಅವರು ಯಾವ ಥರ ಎನ್ವೈರಮೆಂಟಲ್ ಡೇನ ಸೆಲೆಬ್ರೇಟ್ ಮಾಡಿದರು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಎನ್ವೈರಮೆಂಟಲ್ ಡೇಗೆ ಸ್ಕೂಲ್ನವರು ಚೆರಿಗೆ ಸೇವ್ ಅರ್ತ್ ಮತ್ತು ಸೇವ್ ಟ್ರೀ ಅನ್ನೋ ಟಾಪಿಕ್ ಮೇಲೆ ಒಂದು ಚಾಟ್ನ ಮಾಡ್ಕೊಂಡು ಬರ್ರಿ ಅಂತ ಹೇಳಿದರು. ಸೊ ಚೆರಿಗೆ ನಾ ಇಲ್ಲೇ ಮಾಡೋಕ್ಕೆ ಹೆಲ್ಪ್ ಮಾಡತ್ತೀನಿ. ಕಂಪ್ಲೀಟಾಗಿ ಇದು ಆ್ಯಕ್ಟಿವಿಟಿನ ನಾಕೀಗ ಹೆಂಗೆ ಮಾಡಿಸಿದೆ ಅನ್ನೋ ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ. ಸೊ ಹಂಗಾಗಿ ಎಷ್ಟು ವಿಡಿಯೋ ನನಗೆ ಸಿಕ್ಕಿತ್ತೋ ಅಷ್ಟನ್ನು ಮಾತ್ರ ಇಲ್ಲೇ ಆ್ಯಡ್ ಮಾಡತ್ತೀನಿ. ಸೊ ನಾನು ಅಕ್ಕಿ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ ಅದನ್ನಷ್ಟು ನಾನು ಮಾಡೀನಿ, ಉಳಿದಿದ್ದನ್ನೆಲ್ಲ ಅಕ್ಕಿ ಕೈಲೇ ಮಾಡಿಸೇನಿ. ಕಂಪ್ಲೀಟಾಗಿ ಯಾವ ಥರ ಔಟ್ಪುಟ್ ಬಂದೈತಿ ಪ್ರೊಜೆಕ್ಟದ್ದು ಅನ್ನೋದನ್ನು ನೋಡ್ಕೊಂಡು ಬರ್ರಿ. ಸೊ ನೋಡ್ರಿ, ಇದು ಆಗಿತ್ತು ಚೆರಿದು ಎನ್ವೈರಮೆಂಟಲ್ ಡೇದು ಪ್ರಾಜೆಕ್ಟು. ಅದರ ಔಟ್ಪುಟ್ ಯಾವ ಥರ ಬಂದೈತೆ ಅನ್ನೋದನ್ನು ನೀವೇ ನೋಡಿರಿ. ಇವತ್ತಿನ ಲಾಗ್ ಒಳಗೆ ನಾನು ಚೆರಿದು ಫಸ್ಟ್ ಡೇ ಮತ್ತು ಎನ್ವೈರಮೆಂಟಲ್ ಡೇ ಸೆಲೆಬ್ರೇಷನ್ನ ಶೇರ್ ಮಾಡೀನಿ. ಎನ್ವೈರಮೆಂಟಲ್ ಡೇದು ಯಾವುದೇ ವೀಡಿಯೋಸು ನನ್ನ ಹತ್ರ ಇಲ್ಲ. ಸೊ ಫೋಟೋಸ್ ಅದಾವೆ, ಒಂದೆರಡು ಫೋಟೋಸ್ನ ನಿಮ್ಗೆ ಶೇರ್ ಮಾಡ್ತೀನಿ. ಮತ್ತು ಚೆರಿ ಸ್ಕೂಲ್ನಾಗ ಎನ್ವೈರಮೆಂಟಲ್ ಡೇ ಬಗ್ಗೆ ಒಂದೆರಡು ಮಾತನ್ನು ಹೇಳೋಣ, ಅದನ್ನು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ, ನೋಡ್ಕೊಂಡು ಬರ್ರಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.